ಇದಾದ ಬಳಿಕ ಮುಂದಿನ ಪಂದ್ಯ ಪಾಂಚಜನ್ಯ ಕೋಟ ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್ ಉಡುಪಿ ಕುಂದಾಪುರ. ಎರಡು ತಂಡಗಳು ರೆಡಿ ಇರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಜಾನ್ಸನ್ ರಿಯಲ್ ಫೈಟರ್ಸ್ ಉಡುಪಿ ಕುಂದಾಪುರ ವರ್ಸಸ್ ಪಾಂಚಜನ್ಯ ಕ್ರಿಕೆಟರ್ಸ್ ಕೋಟ ಕುಂದಾಪುರ. ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ BK ಸಂಗಮೇಶ್ ಅವರ ಒಂದು ಹಿರಿತನದಲ್ಲಿ ಭದ್ರಾವತಿಯ ಬಿಬಾಯ್ಸ್ ಖ್ಯಾತಿಯ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೇಸರಿ ಪಡೆ ಯುವ ಮುಖಂಡ KP ಗಿರೀಶ್ ಅವರ ಮುಂದಾಳುತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಷ್ಠಿತ ಒಂದು ಕ್ರಿಕೆಟ್ ಪಂದ್ಯಕೂಟ ಇದು. ಅದೇ ರೀತಿ ಫಾರ್ಮರ್ ಫ್ಯೂಚರ್ MLA ಖ್ಯಾತಿಯ ಗಣೇಶ್ ಅವರ ಸಂಪೂರ್ಣ ಸಹಕಾರದ ಜೊತೆಗಾಗಿ ಸಮಾನ ಮನಸ್ಕರ ಒಂದು ತಂಡ ಓಂ ಕ್ರಿಕೆಟರ್ಸ್ ಭದ್ರಾವತಿ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ ಎರಡನೇ ಬಾರಿಗೆ. ಯುವಕರ ನೆಚ್ಚಿನ ಯುವ ನಾಯಕರು ಕೂಡ KP ಗಿರೀಶ್ ಅಣ್ಣನವರು. ಅಂಪೈರ್ ಗಮನಕ್ಕೆ ಟೈಮರ್ ಈಸ್ ಆನ್. ಸಮಯ ಆರಂಭಗೊಳ್ತಾ ಇದೆ. 20 ನಿಮಿಷಗಳು ಮಾತ್ರ ಇರ್ತದೆ. ಮೊದಲ ಚೆಂಡಿ ತನ್ಮದ ಅಪೆಕ್ಸ್ ಬಹಳ ಸುತ್ತಮುತ್ತ ಎಸವನ್ನು ಕಂಡುಕೊಂಡ್ರು. ಒಳ ತಿರುವನ್ನು ಪಡ್ಕೊಂಡ ಎಸೆತ ಡೇರು ಓಟವನ್ನು ದಾಖಲಿಸ ಇಲ್ಲ. ಮೊದಲ ಡಾಟ್ ಬಾಲಿನ ಸೇರ್ಪಡೆ ಬೆಳಗಿನ ಮೊದಲ ಪಂದ್ಯ ಪ್ರಕೃತಿನ ಶೇವನ್ನು ದಾಖಲಿಸಿತು. ಮತ್ತೆ ಅಪೆಕ್ಸ್ ಟು ಡೇರು ಎರಡನೇ ಬಾರಿ ಮತ್ತೆ ವೈಡ್ ಬಾಲ್ ಅನ್ನು ಎಸೆದ್ರು. ಅಪೆಕ್ಸ್ ದೂರದ ಚೆನ್ನೈಯಿಂದ ಬಂದು ಈ ಪಂದ್ಯಾಟಕ್ಕೋಸ್ಕರ ಆಡಿದಂತ NTP ಚೆನ್ನೈಯ ಎಲ್ಲ ಆಟಗಾರರನ್ನು ಅದರ ನಾಯಕರ ಪರವಾಗಿ ಗೌರವಿಸ್ತಾ ಇದ್ದೇವೆ. ಓಂ ಕ್ರಿಕೆಟರ್ಸ್ನ ಎಲ್ಲ ಸದಸ್ಯರುಗಳು ಮುಖ್ಯ ವೇದಿಕೆ ಬರಬೇಕು. KP ಗಿರೀಶ್ ಅವರ ಜೊತೆ ಸೇರಿಕೊಂಡೇ ಒಂದು ಗೌರವವನ್ನು ಚೆನ್ನೈ ತಂಡಕ್ಕೆ ನೀಡಬೇಕು. ಮತ್ತೆ ಅಪೆಕ್ಸ್ ಈ ತಂಡದ ಚೆಂಡು ಮತ್ತೊಂದು ವೈಡ್ ಬಾಲ್. ತಂಡದ ಮೊತ್ತ 4 ಓಟಗಳು. 2022ರಲ್ಲಿ ಪಂದ್ಯಕೂಟ ನಡೆಸ ಓಂ ತಂಡ ಇವಾಗ ಮತ್ತೆ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದೆ. ಯಾರ್ಕರ್ ಡೆಲಿವರಿ ಬಹಳ ಸಮಸ್ಯೆ ಕ್ಷಣ ಬಿಡಾನ್ ಭಾಗದ ರನ್ ಪಡ ಅವಕಾಶ ಇತ್ತು. ಒಂದು ಓಟ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. 5ರ ಮೊತ್ತವನ್ನು ದಾಖಲಿಸ್ತಾ ಇದೆ. ಇದಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ಹೊಸ ತಂಡ ಸರ್ಫರಾಜ್ ಬಾಯ್ ಮುಂದಾಳುತ್ವದ ಒಂದು ತಂಡ. ಸಾಗರ್ ವಿಶ್ವ ಮತ್ತು ಯಶ್ ಬೈಲಕರ ಸಂಯೋಜನೆಯಲ್ಲಿ 1.5 ವರ್ಷಗಳಿಂದ ಆಧಿಪತ್ಯವನ್ನು ಸ್ಥಾಪಿಸುವ ಪ್ರಯತ್ನವನ್ನು ಟೆನ್ನಿಸ್ ಬಾಲ್ ಅಲ್ಲಿ ಮಾಡ್ತಾ ಇರುವಂತಹ ತಂಡ ಇದಾನ್ ಸ್ಪೋರ್ಟ್ಸ್ ಕ್ಲಬ್. ಈ ತಂಡದ ಅಪೆಕ್ಸ್ ಫುಲ್ ಟಾಸ್ ಚೆಂಡು ಮಿಡ್ ವಿಕೆಟ್ ನಲ್ಲಿ ಬಾರಿ ಸುಲಭದ ಕ್ಯಾಚ್ ಕಚರ ಮುಖ್ಯವಾಗಿ ಸಂಪತ್ ಬೈಲಕರ ಇನ್ನಿಂಗ್ಸ್ ಮುಕ್ತಾಯ. ಮೊದಲ ಹೋದರಿ ಆಘಾತವನ್ನು ಕಂಡ ಇದಾನ್ ಸ್ಪೋರ್ಟ್ಸ್ ಕ್ಲಬ್. ನಾಳೆ ದಿನ ಅಂತಿಮ ದಿನ ನಾಕ್ಔಟ್ ಪಂದ್ಯಗಳು ಮಾತ್ರ ಬಾಕಿ ಇರ್ತದೆ. ನನ್ನ ದಿನ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ತಂಡ ರಾಕ್ ಯೂತ್ ಕ್ಲಬ್ ತುಮಕೂರು
ಟೀಮ್ ಇಂಡಿಯಾ, ಬಾಬು 11 ಬ್ಯಾಂಗ್ಳೂರು ಮತ್ತು ಸಚಿನ್ 11 ಬೆಂಗಳೂರು ತಂಡಗಳು ಮುಂದಿನ ಸುತ್ತಿಗೆ ಸೇರ್ಪಡೆಯನ್ನ ಕಂಡಂತ ತಂಡಗಳು ಕೂಡ. ಅಂಗಣ ಒಳಭಾಗದಲ್ಲಿ ತನ್ನದೇ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ತರುಣ್ ಪಡುಬಿದ್ರೆ ಮತ್ತವರ ಯುವ ಆಟಗಾರ. ತಳ ಮೊತ್ತ 5-1. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ವರ್ಸಸ್ ಪ್ರಕೃತಿ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡಗಳು ಆಡ್ತಾ ಇದೆ. ಅಪಾಕ್ಸ್ ತರುಣ್ ಗೆಸಂದ ಚೆಂಡು ಯಾವುದೇ ರೀತಿ ಓಟುಗಳು ಮಾಡ್ತಾ ಇಲ್ಲ. ಬಹಳ ಸುತ್ತಮರಿತ ಓವರ್ ಅನ್ನು ಅಪಾಕ್ಸ್ ಮುಗಿಸಿದ್ರು. ತಳ ಮೊತ್ತ 5-1. ಮೊದಲ ಯಶಸ್ವಿ ಓವರ್ ಅನ್ನು ಕಂಡ ಅಪಾಕ್ಸ್ ಈ ಹಂತದಲ್ಲಿ ಇಜಾನ್ ಬೈಲಕೆರೆ ಸಂಪತ್ ಅವರು ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. ಮೊದಲ ವಿಕೆಟ್ ಕಳ್ಕೊಂಡು ಕೇವಲ 5 ಓಟುಗಳು ದಾಖಲಾಗ್ತಾ ಇದೆ. ಸ್ಕೋರರ್ ಕೆಲಸಕ್ಕೆ ಬರ್ತಾ ಇದ್ದಾರೆ ಮಲ್ನಾಡು ಸತಿ ಅವರು. ಈ ಬಾರಿಯ ವಿಜಯಿ ತಂಡಕ್ಕೆ 2.5 ಲಕ್ಷ ರೂಪಾಯಿ ಕ್ಯಾಶ್ ಇರ್ತದೆ. ಹೋಮ್ ಕಪ್ ನ ಮುಖೇನವಾಗಿ ರನ್ನರ್ಸ್ ಅಪ್ ತಂಡ 1.5 ಲಕ್ಷ ರೂಪಾಯಿ ಕ್ಯಾಶ್ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಥರ್ಡ್ ಪ್ಲೇಸ್ ತಂಡ 75,000 ರೂಪಾಯಿ ಜೊತೆ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಮಲ್ನಾಡು ಸತ್ಯ ಅವರು ಹೆಚ್ಚುವರಿ ಜವಾಬ್ದಾರಿ. ಅವ್ರದ್ದು ನಾಳೆವರೆಗೆ 24x7 ಕೆಲಸ ಇರ್ತದೆ. ಎರಡನೇ ಓವರ್ಗೆ ಬರ್ತಾ ಇದ್ದಾನೆ ಪ್ರೀತೇಶ. ಮಂಗಳೂರಿನ ಮೂಲದ 4 ಮಂದಿ ಆಟಗಾರರು, ಉಡುಪಿ ದಕ್ಷಿಣ ಕನ್ನಡದ ಆಟಗಾರರು ಬೆಂಗಳೂರಿನ ಪ್ರಕೃತಿ ನ್ಯಾಶ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಈ ಬಾರಿಯ ಪಡುಬಿದ್ರಲ್ಲಿ ನಡೆದಂತಹ ಕಡಲ್ ಫಿಶ್ 5 ಲಕ್ಷ ರೂಪಾಯಿಗಳ ಪಂದ್ಯಾಟದ ಪ್ರಶಸ್ತಿಯನ್ನು ಪಡ್ಕೊಂಡ ಇಜಾನ್ನ ತಂಡ ಬೆಂಗಳೂರಿನ ಚಿಕ್ಕಬಳ್ಳಾಪುರ RHL ಪ್ರಶಸ್ತಿಯನ್ನು ಕೂಡ ಜಯಿಸಿದ ತಂಡ ಮತ್ತೊಂದು ಪಂದ್ಯಕೂಟವನ್ನು ಆಡ್ತಾ ಇದೆ. ನಮ್ಮ ಇನ್ನೋರ್ವ ಪ್ರೋತ್ಸಾಹಕರು ಆಗಿರುವಂತಹ ಶಿವಮೊಗ್ಗದ ಉದ್ಯಮಿಗಳು ಸುದೀಪ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎರಡನೇ ಓವರ್ ಮೊದಲ ಚೆಂಡು ಬಹಳ ಸಮರ್ಥ ಹೊಡೆತ ಡೇರು. ಕೆಲವೊಂದು ಪ್ರಮುಖ ಟೂರ್ನಮೆಂಟ್ಗಳಲ್ಲಿ ಅನುಪಸ್ಥಿತಿಯನ್ನು ಕಂಡ ಡೇರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ. ಬಿರುಸಿನ ಹೊಡೆತಗಳ ಮತ್ತೋರ್ವ ಆಟಗಾರರ ಕೂಡ. M9 ಸ್ಪೋರ್ಟ್ಸಿನ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ಭದ್ರಾವತಿ ಪಂದ್ಯಾಟವಾದರೂ ಕೂಡ ವಿಶ್ವದಾದ್ಯಂತ ನೋಡಬಹುದಾಗಿದೆ. ಮತ್ತೆ ಪ್ರೀತೇಶ್ ಬಾರಿ ತರುಣ್ ಪಡುಬಿದ್ರೆಗೆ ಸಂದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಇವಾಗ ಸುಲಭ ಕ್ಯಾಚ್ ಅನ್ನ ನಿಖಿಲ್ ಪಡ್ಕೊಂಡ್ರು. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಎರಡನೇ ವಿಕೆಟ್. ತರುಣ್ ವಾಪಸ್. ಅಂಗಣ ಒಳಭಾಗದ ತಾರೀಫ್ ದಾವಣಗೆರೆ ಬರ್ತಾ ಇದ್ದಾನೆ. ಮತ್ತೋರ್ವ ಬಿರುಸಿನ ಹೊಡೆತಗಳ ಆಟಗಾರ. ಆದ್ರೆ ಮೊದಲ ಹಂತದಲ್ಲೇ ವಿಕೆಟ್ ಅನ್ನು ಕಳ್ಕೊಂಡು ಒತ್ತಡಕ್ಕೆ ಸೆಲಗ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಕ್ಲಬ್. ಉಡುಪಿಯ ತಂಡ ಭದ್ರಾವತಿಯ ಮೈದಾನದಲ್ಲಿ ಆಡ್ತಾ ಇದೆ ಹೋಮ್ ಕಪ್ಗಾಗಿ. ಭದ್ರಾವತಿಯ ಬಿಬಾಸ್ ಖ್ಯಾತಿಯ ಬಸವೇಶ್ವರ ಅವರ ಹುಟ್ಟುಹಬ್ಬದ ಅಂಗವಾಗಿ ಫ್ಯೂಚರ್ MLA ಗಣೇಶ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ಕೇಸರಿ ಪಡೆ ಯುವ ಮುಖಂಡರು ಆಗಿರುವಂತಹ KP ಗಿರೀಶ್ ಅವರ ಮುಂದಾಳುತ್ವದಲ್ಲಿ ಕ್ಷೇತ್ರದ ಜನಪ್ರಿಯ ಸಾಂಸ್ಕೃತಿಕರಾಗಿರುವಂತಹ BK ಸಂಗಮೇಶ್ ಅವರ ಹಿರಿತನದಲ್ಲಿ 2 ವರ್ಷಗಳ ನಂತರ ಮತ್ತೊಮ್ಮೆ ಪಂದ್ಯಾಟ ಸಂಯೋಜನೆ ಮಾಡ್ತಾ ಇದೆ ಹೋಮ್ ಕ್ರಿಕೆಟರ್ಸ್ ಭದ್ರಾವತಿ ಟೂರ್ನಮೆಂಟ್ಗಾಗಿ. ಮೂರನೇ ಬಾರಿ ಬಹಳ ಸುತ್ತಮುತ್ತ ಎಸೆತ ಪ್ರೀತೇಶನ ಮುಖೇನ ಈ ಕ್ರೀಡಾಋತುವಿನ 2 ಪ್ರಮುಖ ಟೂರ್ನಮೆಂಟ್ಗಳು ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಮತ್ತು ವೀರ ಮದಕರಿ ಚಿತ್ರದುರ್ಗ ಪಂದ್ಯಾಟದ ಫೈನಲಿಸ್ಟ್ ತಂಡ ಕೂಡ ನ್ಯಾಶ್ ಬೆಂಗಳೂರಿನ ತಂಡ. ಮತ್ತೆ ಪ್ರೀತು 4ನೇ ಬಾರಿ 2ನೇ ಓವರ್ನಲ್ಲಿ ವೈಡ್ ಬಾಲ್
ಬಹಳಷ್ಟು ಬದಲಾವಣೆಗಳು ನಾಶ್ ತಂಡದಲ್ಲೂ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಪರಿವರ್ತನೆ ಜಗದ ನಿಯಮ. ಹೊಸ ಹುಡುಗರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಪ್ರಕೃತಿ ನಾಶ್ ಬೆಂಗಳೂರು. ತಳಮೊತ್ತ 6, ಕ್ಷಮಿಸಿ ತಳಮೊತ್ತ 8. ಈತನ ಮಧ್ಯೆ ಪ್ರೀತೇಶ್ ರಿಟರ್ನ್ ಕ್ಯಾಚ್ ಮೂಲಕವಾಗಿ ಮತ್ತೊಂದು ಹೋದರಿ ಆಗತ್ತ. ಇಸಾನ್ ಕಂಡುಕೊಂಡ್ರು ಡೆರು ವಾಪಸ್. ಉಡುಪಿಯ ತಂಡ ಒತ್ತಡಕ್ಕೆ ಸಿಲುಕ್ತಾ ಇದೆ ಇವಾಗ 8-3. ಪ್ರಶಾಂತ ಪಿಳ್ಳೆಯ ಸೇರ್ಪಡೆ. ಮತ್ತೊಂದು ಬೆಂಗಳೂರಿನ ಯುವ ಆಟಗಾರರ ಇಜಾನ್ನ ಪರವಾಗಿ ಆಡ್ತಾ ಇದ್ದಾನೆ ಪಿಳ್ಳೆ. ಈ ಓವರ್ ಪ್ರೀತು ಬಹಳ ಸುತ್ತಮುತ್ತ ಒಂದು ಎಚ್ಚರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಹೋದರಿಯ ನಷ್ಟವನ್ನು ಕಂಡಂತ ಬಹುಶಃ ಇಜಾನಿಗೆ ಈ ಪರಿಸ್ಥಿತಿಯಲ್ಲಿ ಮಾತ್ರ ಅಗತ್ಯದ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಿ ಘನತೆ ಮೊತ್ತವನ್ನು ತಲುಪುವ ಅವಕಾಶ ಇದೆ. ಇಲ್ಲದಿದ್ದರೆ ಈ ಪಂದ್ಯಾಟ ಲೋ ಸ್ಕೋರಿಂಗ್ ಮ್ಯಾಚ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಎರಡೂ ಕೂಡ ಕರ್ನಾಟಕದ ಬಲಿಷ್ಠ ತಂಡಗಳು. ಪ್ರೀತು ಎಸೆತ ತನ್ಮೂಲಕವಾಗಿ ಮೊದಲ ಚೆಂಡಿಗೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಪಿಳ್ಳ ಸಿಕ್ಸರ್ ದಾಖಲಿಸಿದ್ರು. ಈ ಪಂದ್ಯದ ಮೊದಲ ಸಿಕ್ಸರ್ ಕೂಡ ನಂಬಲ ಸಾಧ್ಯ ರೀತಿಯ ಒಂದು ಹೊಡೆತ. ಇಜಾನ್ ಪಾಳದ ಮೊದಲ ಸಿಕ್ಸರ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ 14ಕ್ಕೆ ತಲುಪ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಕ್ಲಬ್. ಮತ್ತೆ ಯಾರ್ಕರ್ಲೆಂಡ್ ಡೆಲಿವರಿ ಓಟ್ಗಳು ಮಾಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಒಂದು ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಮೊದಲ 2 ಓವರ್ಗಳಲ್ಲಿ ಇವಾಗಲೇ 14ಕ್ಕೆ 3 ಪ್ರಮುಖ ಹೋದರಿಗಳನ್ನು ಕಳ್ಕೊಳ್ತಾ ಇದೆ ಇಜಾನ್. ಎರಡು ಓವರ್ಗಳಿಗೆ 8 ನಿಮಿಷಗಳ ಮುಕ್ತಾಯ ಆಗಿದೆ. 12 ನಿಮಿಷಗಳಲ್ಲಿ ಬಾಕಿ 3 ಓವರ್ಗಳನ್ನು ಎಸೆಯಬೇಕಾಗ್ತಾ ಇದೆ. ಮೂರನೇ ಓವರ್ಗಾಗಿ ಇವಾಗ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ ಯತೀಶ್ ಅಲೆವೂರು. ಬಹಳ ಸಮಯಗಳ ಬಳಿಕ ಭದ್ರಾವತಿ ಅಂತ ಪಟ್ಟಣದಲ್ಲಿ ಒಂದು ಉತ್ತಮ ರೀತಿಯ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಕೇಸರಿ ಪಡೆ ಯುವ ಮುಖಂಡ ಗಿರೀಶ್ ಅವರ ನೇತೃತ್ವದಲ್ಲಿ ಸಮಾನ ಮನಸ್ಕರ ಒಂದು ತಂಡ ಓಂ ಕ್ರಿಕೆಟರ್ಸ್ ರೂಪದಲ್ಲಿ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದ್ದಾರೆ. 9 ನಿಮಿಷಗಳು ಮುಕ್ತಾಯವಾಯಿತು. 11 ನಿಮಿಷದ ಒಳಗೆ ಇನ್ನು 3 ಓವರ್ಗಳನ್ನು ಮುಗಿಸಬೇಕಾಗಿದೆ ಪ್ರಕೃತಿ ನಾಚ್ ತಂಡ. ಥರ್ಡ್ ಓವರ್ ಯತೀಶ ಆರಿಫ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಬಾರಿ ಮೂರನೇ ಓವರ್ನ ಮೊದಲ ಚೆಂಡು ಲಾಕ್ಸ್ ಮಾರ್ಗದಲ್ಲಿ ಮತ್ತೆ ಔಟ್ ಸೈಡ್ ಲಾಕ್ ಸ್ಟಾಪ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ತಳಮೊತ್ತ 15 ಓಟುಗಳು. ಲಾಕ್ ಸ್ಲಿಪ್ ನತ್ತ ಕೀನ್ಯಾ ಮಹೇಶ ವಿಕೆಟ್ ಕೀಪರ್. ಮತ್ತೆ ಯತೀಶ ಆರೀಫ್ ಕೆಸದ ಚೆಂಡು ಬಹಳ ಸುತ್ತಮುತ್ತ ಅಕ್ರಾಸ್ ಲೈನ್ ಶಾಟ್ ಡೀಪ್ ಫೈರ್ ಲೆಗ್ ಭಾಗದಲ್ಲಿ ತನ್ಮೂಲಕವಾಗಿ
ಮಿಸ್ ಫೀಲ್ಡ್ ಅನ್ನು ಮಾಡಿದಂತಹ ಧನುಷ್ ತನ್ನ ಮೂಲಕವಾಗಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟರು. 4 ಓಟಗಳ ಸೇರ್ಪಡೆಯೂ ಕೂಡ ಲಾಂಗ್ ಲೆಗ್ ಡಿಫೈನ್ ಲೆಗ್ ನಡುವಣ ಕ್ಷೇತ್ರ ರಕ್ಷಣೆ ಮಿಸ್ ಆಗ್ತಾ ಇದೆ. ತಂಡದ ಮೊತ್ತ 19 ಓಟಗಳು. ಮೊದಲ ಪಂದ್ಯ ಕರ್ನಾಟಕದ 12 ಬಲಿಷ್ಠ ತಂಡಗಳು ಆಡ್ತಾ ಇದೆ. ಫ್ರೆಂಡ್ಸ್ ಮತ್ತು ಕ್ಷಮಿಸಿ ರಿಯಲ್ ಫೈಟರ್ಸ್ ಜಾನ್ಸನ್ ಅಂಡ್ ಪಾಂಚಜನ್ಯ ಕೋಟ. ಎರಡನೇ ಬಾರಿ ಮತ್ತೆ ಸ್ಕೂಪ್ ಶಾಟ್ ಆಡುವ ಪ್ರಯತ್ನ. ಒಂದೊಡದೆ ಚೋರಿಯ ಸೇರ್ಪಡೆ. ತಂಡ ಮೊತ್ತ 20. ಮೊದಲ ಹಂತದಲ್ಲಿ 3 ಪ್ರಮುಖ ವಿಕೆಟ್ಸ್ಗಳನ್ನು ಕಳ್ಕೊಂಡ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕನಕ ಮಂಟಪ ಮೈದಾನ ಭದ್ರಾವತಿಯಲ್ಲಿ ಹೋಮ್ ಕಪ್ಗಾಗಿ 3ನೇ ಓವರ್ನ 3ನೇ ಚೆಂಡಿಗಾಗಿ ಮತ್ತೆ ಆತೀಶ ಎಸ್ಗಾನಿಕ ಮಗದಲ್ಲಿ ಪಿಳ್ಳೆಗೆ ಸಂದ ಚೆಂಡು ಲಾಂಗ್ ಆಫ್ ಆಗದಲ್ಲಿ ಬಾರಿ ಮತ್ತೊಂದು ಫ್ಲಾಟ್ ಸಿಕ್ಸರ್ ದಾಖಲಿಸಿದ ಪ್ರಶಾಂತ ಪಿಳ್ಳೆ. ಕ್ಲೋಸ್ ಓವರ್ ಪಿಚ್ ಚೆಂಡು ಲಾಂಗ್ ಆಫ್ ಅಲ್ಲಿ ಭರ್ಜರಿ ಸಿಕ್ಸರ್ ಕೂಡ. ತಂಡದ ಮೊತ್ತ 26 ಓಟಗಳು. 3ನೇ ಓವರ್ನ ಕೊನೆ 3 ಎಸ್ಗಳು ಮಾತ್ರ ಬಾಕಿ ಇದೆ. ಕುಸಿತ ಕಂಡ ಬಹುಶಃ ಇಜಾನ್ಗೆ ಈ ಹಂತದಲ್ಲಿ ಸ್ವಲ್ಪ ಮಟ್ಟಿನ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ ಪ್ರಶಾಂತ ಪಿಳ್ಳೆ. 4ನೇ ಬಾರಿ ರಿವರ್ಸ್ ಮಾಡೋ ಪ್ರಯತ್ನ. ಓಟಗಳು ಮಾಡ್ತಾ ಇಲ್ಲ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್ ನೌ. 3ನೇ ಓವರ್ ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಸ್ಕೋರ್ 25 ಓಟಗಳು, ಕ್ಷಮಿಸಿ 26. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಆರ್ಕರ್ಲೆಂಡ್ ಡೆಲವರಿ ಕೊನೆ ಹಂತದಲ್ಲಿ ಸ್ಕ್ವೇರ್ ಭಾಗದಲ್ಲಿ ಒಂದೆಡೆ ಚರ ಸೇರ್ಪಡೆ. 2ನೇ ಪ್ರಯತ್ನ ತನ್ಮದ 2 ಓಟಗಳ ಸೇರ್ಪಡೆಯೂ ಕೂಡ. 3ನೇ ಓವರ್ ಅಂತಿಮ ಹಂತದಲ್ಲಿ 2 ಓಟಗಳ ಸೇರ್ಪಡೆ. ತಳ ಮೊತ್ತ 27 ಓಟವನ್ನು ತಲುಪ್ತಾ ಇದ್ದಾರೆ. ಆ 28 ಲಾಸ್ಟ್ 1 ಅಂತಿಮ 1 ಎಸೆತ ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಅಖಿಲ ಭಾರತ ಮಟ್ಟದ ಈ ಒಂದು ಹೋಮ್ ಕಪ್ನಲ್ಲಿ ಚೆನ್ನೈಯ ಒಂದು ತಂಡ ಆಡಿತು. ಈ ನಡುವೆ ಓಟಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯ. ಮೊದಲ 3 ಓವರ್ಗಳಲ್ಲಿ 28ಕ್ಕೆ 3 ಇಜಾನ್ ಸ್ಪೋರ್ಟ್ಸ್ ಕ್ಲಬ್. ಹಾಲಪ್ಪ ನೀರೆಲ್ಲ ಬೇಕು ಕುಡಿಸಿ ಕಳಿಸ್ಬೇಕು. 2 ನಿಮಿಷ ಎಷ್ಟು ಬೇಕಷ್ಟು ಕುಡಿಸಿ, ಬೇಕಿದ್ರೆ ನೀವು ಕುಡಿಸಿ. ಲಾಸ್ಟ್ 2 overs ಟು ಗೋ. 7 ನಿಮಿಷಗಳು ಬಾಕಿ ಇದೆ ಕೊನೆಯ 2 ಓವರ್ಗಳನ್ನು ಎಸೆಯುವುದಕ್ಕೆ ಪ್ರಕೃತಿ ನ್ಯಾಶ್ ಕ್ರಿಕೆಟರ್ಸ್.
ನಾಲ್ಕನೇ ಓವರ್ಗಾಗಿ ಮತ್ತೆ ಪ್ರೀತೇಶನ ಪರಿಚಯವನ್ನು ಮಾಡ್ತಾ ಇದೆ ಪ್ರಕೃತಿ ನ್ಯಾಶ್ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್. ಇಪ್ಪತ್ತ ಗಮನಿಸಿ 6 ನಿಮಿಷ ಮಾತ್ರ ಕೊನೆಯದಾಗಿ ಉಳ್ಕೊಳ್ತಾ ಇದೆ. 12 ಎಸೆಗಳನ್ನು ಮುಗಿಸಬೇಕಾಗಿದೆ ಪ್ರಕೃತಿ ನ್ಯಾಶ್ ತಂಡ. ಓಂ ಆಶ್ರದಲ್ಲಿ ನಡೀತಾ ಇರುವಂತಹ ಓಂ ಕಪ್ ಅದ್ದೂರಿ ಪಂದ್ಯಕೂಟ 2ನೇ ದಿನ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಇದಾದ ಬಳಿಕ ಮತ್ತೆ 3 ಪಂದ್ಯಗಳು ಬಾಕಿ ಇದೆಯೂ ಕೂಡ. ಆರಿಫ್ ಶೈಖನ್ನ ಪಡ್ಕೊಳ್ತಾ ಇದ್ದಾನೆ ಈಶಾನ್ಯನ ಪರವಾಗಿ. 5.5 ನಿಮಿಷ ಇದೆ ಗಮನಿಸಿ. 4ನೇ ಓವರ್ ಮೊದಲ ಚೆಂಡು. ಈತನ ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಹಿಂದಿನ 1 ಓವರ್ ಬಹಳ ಸುತ್ತಮುತ್ತ ಎಸೆಗಾರಿಕೆಯನ್ನು ತೋರ್ಪಡಿಸಿದಂತ ರೀತು ಮತ್ತೆ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ತಳ ಮೊತ್ತ 28. ಓಟಗಳು ಮತ್ತೆ ದಾಖಲಾಗ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ M9 ಸ್ಪೋರ್ಟ್ಸಿನ ಮುಖೇನವಾಗಿ ತಳ ಮೊತ್ತಕ್ಕೂ ಈ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ಮೈದಾನದ 4 ಕಾರ್ನರ್ಗಳಲ್ಲಿ ಪಂದ್ಯಾಟ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಓಂ ಕ್ರಿಕೆಟರ್ಸ್ ಪರವಾಗಿ. 4ನೇ ಓವರ್ನ 3ನೇ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಬಾರಿ ಬಹಳ ಸುತ್ತಮುತ್ತ ಒಂದು ಕ್ಯಾಚ್ ಅನ್ನು ನಿಖಿಲ್ ಪಡ್ಕೊಂಡ್ರು. ಮೂಲಕವಾಗಿ ಮತ್ತೊಂದು ಹೋದರಿ ಆಗ ತಾರೀಫ್ ಔಟ್ ಅನ್ನುವಂತ ಒಂದು ಸೂಚನೆ ಇದೆ. ಆದ್ರೂ ಕೂಡ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೆಯ್ಟ್ ಮಾಡ್ತಾ ಇದ್ದಾವೆ. ನಿಖಿಲ್ ಒಂದು ಉತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಧನುಷ್ ಮತ್ತು ನಿಖಿಲ್ ಮುಖೇನ ಈ ಒಂದು ಕ್ಯಾಚ್ ಕೈ ಸೇರ್ತಾ ಇದೆ. ಹೊಸ ಆಟಗಾರರು ಬೇಗ ಮೈದಾನಕ್ಕೆ ಬರಬೇಕು. ಎಸ್ ಔಟ್ ಅನ್ನುವಂತ ಸೂಚನೆ ಮುಖೇನವಾಗಿ ಆರಿಫ್ ತಾವಡ್ಗೆರೆ ವಾಪಸ್ ಆದ ನಂತರ ಪ್ರಸಿದ್ಧ ಆಚಾರ್ಯ ಮತ್ತೋರ್ವ ಆಟಗಾರನ ಸೇರ್ಪಡೆ. ಪ್ರಸಿದ್ಧ ಈಶಾನ್ಯನ ಪರವಾಗಿ ಮುಂದಿನ ಪಂದ್ಯದ ಟಾಸ್ಗೆ ರಿಯಲ್ ಫೈಟರ್ಸ್ ಜಾನ್ಸನ್ ಮತ್ತು ಪಾಂಚಜನ್ಯ ಕೋಟ ತಂಡಗಳು ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ರಿಯಲ್ ಫೈಟರ್ಸ್ ಅಂಡ್ ಪಾಂಚಜನ್ಯ ಕೋಟ. ಈ ತನ್ಮಧ್ಯೆ ಒಳಸಮರದ ಹೊಡೆತ ಕ್ಲೋಸ್ ಓವರ್ ಪಿಚ್ ಅಂಡ್ ಪ್ರಸಿದ್ಧ ಮುಖೇನವಾಗಿ ಡಿಪ್ಯಾಕ್ಸ್ ಕವರ್ಸ್ ಅಲ್ಲಿ ಇವಾಗ ಒಂದೋಟದ ಸೇರ್ಪಡೆ. 4ನೇ ಹೋದರಿ ಆಘಾತದ ನಂತರ ಈಶಾನ್ಯನ ಮೊತ್ತ 29 ಓಟಗಳು. 4ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಮತ್ತೆ ಪ್ರೀತೇಶ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾನೆ. 4ನೇ ಓವರ್ ತನ್ಮೂಲಕವಾಗಿ ಮತ್ತೊಂದು ಭರ್ಜರಿ ಹೊಡೆತ ಪಿಳ್ಳ ಮುಖ್ಯವಾಗಿ ಡಿಪ್ಯಾಕ್ಸ್ ಕವರ್ಸ್ ಅಲ್ಲಿ ಬಾರಿ
ನೋ ಮ್ಯಾನ್ಸ್ ಲ್ಯಾಂಡ್ ಚೆಂಡು ಸಿಮರಿಕೆಯನ್ನು ಕ್ರಮಿಸ್ತಾ ಇದೆ. ರಿವರ್ಸ್ ಬೌಂಡ್ರಿ. ಮೂವತ್ತ 33 ಈಜಾನ್ ಸ್ಪೋರ್ಟ್ಸ್ ಕ್ಲಬ್ ಏನ ಮೊತ್ತ ಈ ಬೌಂಡ್ರಿಯ ಮುಖೇನವಾಗಿ. ಕೊನೆ ಒಂದು ಎಸೆ ಬಾಕಿ ಇದೆ. 2.5 ನಿಮಿಷಗಳ ಕಾಲಾವಕಾಶ, 7 ಎಸೆಗಳಿಗೆ ಬಾಕಿ ಇದೆ. ಅದರ ಒಳಗೆ ಲಾಸ್ಟ್ ಓವರ್ ಸ್ಟಾರ್ಟ್ ಆಗಬೇಕಾಗಿದೆ. ಈ ಓವರ್ ಲಾಸ್ಟ್ ಒನ್ ಬಾಲ್ ಟು ಗೋ. ಓಮ್ ಕಪ್ ನಡೀತಾ ಇದೆ ಭದ್ರಾವತಿಯಲ್ಲಿ. ಈತನ ಮತ್ತೊಂದು ರಿವರ್ಸ್ ಶಾಟ್. ಗಾಲಿ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ ತನ್ಮೂಲಕವಾಗಿ ತಳ ಮೊತ್ತ ಕೂಡ ಮುಕ್ತಾಯದ 4 ಓವರ್ಗಳಲ್ಲಿ 34ಕ್ಕೆ 4. ಅಂತಿಮ ಓವರ್ ಆರಂಭಕ್ಕೆ ಇವಾಗ ಕೇವಲ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಅದರ ಒಳಗೆ ಲಾಸ್ಟ್ ಓವರ್ ಸ್ಟಾರ್ಟ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸಂಘಟಕರ ತೀರ್ಮಾನ ಇರ್ತದೆ. ಲಾಸ್ಟ್ ಓವರ್ ಈಗ ಬಾಕಿ ಉಳ್ಕೊಳ್ತಾ ಇದೆ. ಮಹೇಶ್ ಬಂದ್ರು ಕಾರ್ಯಕ್ರಮದಲ್ಲಿ. ಆರಂಭಿಕವಾಗಿರುವಂತಹ ಕುಸ್ಸವನ್ನ ಕಂಡ ಇಜಾನಿನ ತಂಡ ಒಂದು ಹಂತದಲ್ಲಿ ಪಿಳ್ಳೆ ಉತ್ತಮ ರೀತಿಯ ಆಟವನ್ನು ಮಿಡ್ಲ್ ಆರ್ಡರ್ ಅಲ್ಲಿ ಆಡ್ತಾ ಇದ್ದಾರೆ. ತರುಣ್ ಡೆರು ಈ ರೀತಿ ಆಟಗಾರರಲ್ಲಿ ಬಹಳಷ್ಟು ಬೇಗನೆ ವಾಪಸ್ ಆದ್ರು. ಸಂಪತ್ ಬೈಲಕೆರೆ ಕೂಡ, ಆರಿಫ್ ತಾವಣಗೆರೆ ವಾಪಸ್ ಆದ್ರು. ಪ್ರಸಿದ್ಧ ಮತ್ತು ಪಿಳ್ಳೆ ಆಡ್ತಾ ಇದ್ರೆ ಮಹೇಶ ಎಸ್ ಕಾರ್ಯಕ್ರಮದಲ್ಲಿ. ಕೊನೆ ಓವರ್. ಈ ತನ್ಮದ ಚೆಂಡು ಕೀಪಿಂಗ್ ಮಿಸ್ ಆಗ್ತಾ ಇದೆ. ತನ್ಮೂಲಕ ಕೀನ್ಯಾ ಬೈ ಮುಖೇನ ಒಂದೊಟ್ಟು ಅನ್ನುವಂತ ಸೂಚನೆ ಬರ್ತಾ ಇದೆ. 35ರ ಮೊತ್ತ ಈಜಾನ್ ಸ್ಪೋರ್ಟ್ಸ್ ಕ್ಲಬ್ನ ಖಾತೆಯನ್ನು ಕಂಡುಕೊಳ್ತಾ ಇದೆ. ಭದ್ರಾವತಿಯ ಬೀಬಾಸ್ ಖ್ಯಾತಿಯ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಜನಪ್ರಿಯ ಶಾಸಕರು ಆಗಿರುವಂತಹ ಸಂಗಮೇಶ್ ಅವರ ಹಿರಿತನದಲ್ಲಿ ಫ್ಯೂಚರ್ MLA BS ಗಣೇಶ್ ಅವರ ಸಂಪೂರ್ಣ ಸಹಕಾರದ ಜೊತೆಗಾಗಿ ಕೇಸರಿ ಪಡೆ ಗಿರೀಶ್ ಅವರ ನೇತೃತ್ವದಲ್ಲಿ ಟೂರ್ನಮೆಂಟ್ ಸಾಗ್ತಾ ಇದೆ. 2ನೇ ಬಾರಿಯ ಓಂ ಕಪ್. ನಾಳೆ ವಸಿಷ್ಠ ಸಿಂಹ ಕನ್ನಡ ಚಲನಚಿತ್ರರಂಗದ ಯುವ ನಟ ಕೂಡ ಈ ಟೂರ್ನಮೆಂಟಿನ ಪ್ರಧಾನ ಆಕರ್ಷಣೆ ಆಗಿರ್ತಾರೆ. ಅಂಗಳ ಭಾಗದಲ್ಲಿ ಪ್ರಸಿದ್ಧ ಆಚಾರ್ಯ ಕ್ಲೀನ್ ಬೌಲ್. ಅಂತಿಮ ಓವರ್ನಲ್ಲಿ ಇವಾಗ ಮಹೇಶ ಮತ್ತೊಂದು ಯಶಸ್ಸನ್ನು ತಂದರು ಪ್ರಕೃತಿ ನ್ಯಾಶ್ ಪರವಾಗಿ. ಅಂಗಣ ಒಳಭಾಗದತ್ತ ರಿಯಾಸ್ ಬರ್ತಾ ಇದ್ದಾನೆ. ಮತ್ತೋರ್ವ ಆಟಗಾರ. ತಂಡದ ಮೊತ್ತ 35 ಓಟಗಳನ್ನು ತಲುಪ್ತಾ ಇದೆ. 5 ಹೋದರಿ ಆಘಾತವನ್ನ ಕಂಡಂತ ಒಂದು ತಂಡ. ಮತ್ತೆ ಮಹೇಶ್ ಕಾರ್ಯಕ್ರಮವಾಗಿದ್ದಾನೆ. ನಾಕೌಟ್ ಸ್ಟೇಜ್ ಅಲ್ಲಿ ನಿನ್ನೆ ಲಾನ್ ಸ್ಟೇಟ್ ಅಲ್ಲಿ 8 ತಂಡಗಳು ಆಡಿತ್ತು. 4 ತಂಡಗಳು ಮುಂದಿನ ಹಂತವನ್ನು ಕಂಡುಕೊಂಡಿದ್ದಾರೆ. ಮಹೇಶ ರಿಯಾಸ್ಗೆ ಸದ ಚೆಂಡು ಬಹಳಷ್ಟು ಭರ್ಜರಿಯ ಹೊಡೆತ. ಮಿಡ್ ವಿಕೆಟ್ ಸಿಮರಿಕೆ ಭಾಗದಲ್ಲಿ ಈತ ಮಧ್ಯ ಸಿಕ್ಸರ್ ಬಾರಿ. ಸ್ಟೆಪ್ ಔಟ್ ಅನ್ನು ಮಾಡಿದಂತ ರಿಯಾಸ್ ದಾವಣಗೆರೆ ಎದುರಿಸಿದ ಮೊದಲ ಚೆಂಡಿಗೆ ಮಹೇಶ್ಗೆ ಸಿಕ್ಸರ್ ದಾಖಲಿಸಿದ್ರು. ತಂಡದ ಮೊತ್ತ 41ಕ್ಕೆ 5. ಬಹಳ ಸುಂದರತೆ ಒಂದು ಹೊಡೆತ ಕೂಡ. ಈತನ ಮಧ್ಯೆ ಮತ್ತೊಂದು ವೈಡ್ ಬಾಲ್.
6ರಿಂದ 7 ವೈಡ್ ಬಾಲ್ಗಳು ಇದುವರೆಗೆ ಪ್ರಕೃತಿ ನ್ಯಾಷನಲ್ಸ್ಗಾರರು ಎಸೆದ್ರು. ಇದು ಕೂಡ ಒಂದು ರೀತಿಯಲ್ಲಿ ಮೈನಸ್ ಆಗ್ತಾ ಇದೆ ಪ್ರಕೃತಿ ನ್ಯಾಶ್ ಬೆಂಗಳೂರಿನ ತಂಡಕ್ಕೆ. ಇನ್ನುಳಿದ ಕೊನೆಯ 3 ಚೆಂಡುಗಳಲ್ಲಿ 3 ಸಿಕ್ಸರ್ ಬಂದು ಪ್ರತಿ ಒಂದು ಸಿಕ್ಸರ್ಗೂ ಕೂಡ 500 ರೂಪಾಯಿಗಳ ಕೊಡುಗೆ ಇರ್ತದೆ ಕರುನಾಡ ಸಿರಿ ಮುಖೇನ. ಈ ತರ್ಮದ ಅಂಗಳ ಭಾಗದಲ್ಲಿ ಮತ್ತೊಂದು ಭರ್ಜರಿ ಹೊಡೆತ ಡೀಪ್ ಅಕ್ಷ ಕವರ್ ಮೇಲ್ಭಾಗದಲ್ಲಿ ರಿಯಾಜ್ ಸಾವಡ್ಗೆರೆ ಮುಖೇನವಾಗಿ 1 ಓಟ 2ನೇ ಓಟದ ಪೂರೈಕೆ ಕೂಡ ಇಜಾನ್ ಖಾತೆಗೆ ಬರ್ತಾ ಇದೆ. ಸ್ಕೋರ್ 43. ಬಹಳ ಸುತ್ತಮರಿತ ಮೊತ್ತವನ್ನು ಇಲ್ಲಿ ಪೇರಿಸ್ತಾ ಇದೆ. ಒಂದು ಹಂತದಲ್ಲಿ ಕುಸಿತವನ್ನು ಕಂಡ ಇಜಾನ್ ಉಡುಪಿಯ ತಂಡ ಸರ್ಫರಾಜ್ ಬಾಯ್ ಅವರ ಮುಂದಾಳುತ್ವದ ಈ ಒಂದು ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಯಾಶ್ ವಿಶ್ವ ಸಂಯೋಜನೆಯಲ್ಲಿ ಆಡ್ತಾ ಇದ್ದಾರೆ. ಈ ಬಾರಿ ಅಂತಿಮ ಹಂತದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ರಿಯಾಜ್ ವಾಪಸ್ 43ಕ್ಕೆ 6 ಮ್ಯಾಚ್ ವಿಕೆಟ್ ಅನ್ನು ಪಡ್ಕೊಂಡ್ರು. ರಿಯಾಜ್ ವಿಕೆಟ್ ಪತನ ಇಜಾನಿನ ತಂಡ. ಅದಕ್ಕೆ ನಾವು 12ನೇ ಆಟಗಾರ ಕರೆಯೋದು. 44 ಸಂಪೋ. ಹಾ, ಏನು ಬೇಡ ಬೇಡ, ಇದೆಲ್ಲ ಯಾವುದು ಕಡಿಮೆ ಆದಾಗ ಗೊತ್ತಾಗೋದು ಅಲ್ವೇನೋ ಕುಟ್ಟಿ. ಜಾಸ್ತಿ ಆದರೆ ಜಸ್ಟ್ ಆಗ್ತದೆ. 44ರ ಮೊತ್ತ ಗಮನಿಸಿ. 43 44. ಅಂಗಣ ಒಳಭಾಗದ ತೋಸ ದಾಂಡಿಗ ಹಾಲಪ್ಪ ದಾವಣಗೆರೆ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ಬಿನ ಪರವಾಗಿ ಮತ್ತವರ ಹಿರಿಯ ಅನುಭವಿ ಆಟಗಾರ ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ಒನ್, ಮೊದಲನೇ ಅಂತಿಮ ಎಸೆತ. ಕರ್ನಾಟಕದ 2 ಬಾಲಿಷ್ಠ ತಂಡಗಳು ಆಡ್ತಾ ಇದೆ. ಭದ್ರಾವತಿಯಲ್ಲಿ ಅಂತಿಮ ಹಂತದಲ್ಲಿ ರನ್ಔಟ್ ಸಾಧ್ಯತೆ ತನ್ಮೂಲಕವಾಗಿ ಹಾಲಪ್ಪ ಔಟ್. 44ಕ್ಕೆ ಈ ಹಂತದಲ್ಲಿ 7ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. ಜಯಕ್ಕಾಗಿ ಟಾರ್ಗೆಟ್ 45 ಓಟಗಳು. ಮುಂದಿನ ಪಂದ್ಯದ ಟಾಸ್ಗೆ ಕೊನೆ ಕರೆಯನ್ನು ಕೊಡ್ತಾ ಇದ್ದೇವೆ. ರಿಯಲ್ ಫೈಟರ್ಸ್ ಜಾನ್ಸನ್ ಅಂಡ್ ಪಾಂಚಜನ್ಯ ಕೋಟ 2 ತಂಡಗಳ ನಾಯಕರು ತಕ್ಷಣವೇ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಪಾಂಚಜನ್ಯ, ರಿಯಲ್ ಫೈಟರ್ಸ್ ಜಾನ್ಸನ್. ಅಂಗಣ ಒಳಭಾಗದತ್ತ ಆದಷ್ಟು ಬೇಗ ಆರಂಭಕಾರರು ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಪ್ರಕೃತಿ ನ್ಯಾಶ್ ತಂಡ
30 ಎಸೆತ 45 ಓಟಗಳ ಅವಶ್ಯಕತೆ. ಮುಂದಿನ ಪಂದ್ಯದ ಟಾಸಿ ಬರ್ಬೇಕನ್ನೋದ ಕೇಳ್ತಾ ಇದೆ ಪಾಂಚಜನ್ಯ. ಹರಿಯವ್ರು ಬಂದಿದ್ರ? ಪಾಂಚಜನ್ಯ ಕೋಟ ಭರತ್ ಗಿಳಿಯಾರವರು ಟಾಸಿ ಬರಬೇಕು, ನಿಮ್ಮನ್ನ ವೇಟ್ ಮಾಡ್ತಾ ಇದ್ದೇವೆ. ಕೆಲವೊಂದು ವಾತಾವರಣಕ್ಕೆ ನಾವು ಹೊಂದಿಕೊಂಡು ಹೋಗಬೇಕಾಗ್ತದೆ ಅಲ್ವೇನ್ರಿ ಸತ್ಯ ಅವರೇ? ಇಲ್ದಿದ್ರೆ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ. ಅಂಗಡ ಒಳಭಾಗದತ್ತ ಪ್ರಕೃತಿ ನಾಶ ಆರಂಭಕಾರರು ಬರ್ಬೇಕನ್ನೋದ ಕೇಳ್ತಾ ಇದ್ದಾವೆ. ಭದ್ರಾವತಿಯ ಕನಕ ಮಂಟಪ ಮೈದಾನದಲ್ಲಿ ನಡೀತಾ ಇರುವಂತಹ ಟೆನಿಸ್ ಬಾಲ್ ಕ್ರಿಕೆಟಿನ ಅದ್ದೂರಿ ಪಂದ್ಯಕೂಟ. ಕೇಸರಿ ಪಡೆ ಯುವ ಮುಖಂಡ ಕೆಪಿ ಗಿರೀಶ್ ಅವರ ಒಂದು ಸಾರಥ್ಯದಲ್ಲಿ ಭದ್ರಾವತಿಯ ಬಿಬಾಯ್ಸ್ ಖ್ಯಾತಿಯ ಬಸವೇಶ್ ಅವರ ಹುಟ್ಟು ಹಬ್ಬದ ಅಂಗವಾಗಿ BS ಗಣೇಶ್ ಅವರು ನಮ್ಮ ಯುವ ಮುಖಂಡರು ಹಾಗೂ ಫ್ಯೂಚರ್ MLA ಪರಿಕಲ್ಪನೆಯ ಯುವ ಮುಖಂಡರು BS ಗಣೇಶ್ ಅವರ ಸಂಪೂರ್ಣ ಸಹಕಾರದ ಜೊತೆಗಾಗಿ ಕ್ಷೇತ್ರದ ಹಿರಿಯ ಶಾಸಕರಾಗಿರುವಂತಹ BK ಸಂಗಮೇಶ್ ಅವರ ಹಿರಿತನವನ್ನು ಮುಂದಿಟ್ಟುಕೊಂಡು ಟೂರ್ನಮೆಂಟ್ ನಡೀತಾ ಇದೆ. ಓಂ ಕಪ್ 2022ರಲ್ಲಿ ಅದ್ದೂರಿ ಪಂದ್ಯಾಟ ನಡೆದಿತ್ತು. ಜೈ ಕರ್ನಾಟಕ ಬೆಂಗಳೂರಿನ ತಂಡ ಚಾಂಪಿಯನ್ ತಂಡವಾಗಿತ್ತು. ಈ ಬಾರಿ ರಾಹಿಲ್ ಯಸ್ಗಾನಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನಮ್ಮ ಹಣೆ ಬರ ಆದ್ರೂ ಬದುಕೋರಿಗೆ ಕೆಲವೊಂದು ಕಡೆ ಬಳ್ಳಿ ಆಸರೆ ಕೊಡ್ತದಂತೆ. ಅಂಗಡ ಒಳಭಾಗದತ್ತ ಒಂದೆಡೆ ಅಕ್ಷಯ್ ಸಿಕೆ ಮತ್ತೊಂದೆಡೆ ಅಪೆಕ್ಸ್ ಬಂದ್ರು. ಸ್ಕೋರರ್ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ ಚಿಕ್ಕಪ್ಪ. M9 ಸ್ಪೋರ್ಟ್ಸ್ ಟೂರ್ನಮೆಂಟ್ ಪ್ರಸಾರವನ್ನು ಮಾಡ್ತಾ ಇದೆ. ಎಸ್ ಟೈಮರ್ ಆನ್. ಅಂಪೈರ್ ಗಮನಕ್ಕೆ ಪಂದ್ಯಾಟ ಆರಂಭವನ್ನು ಕಾಣಬೇಕಾಗಿದೆ. ಮೊದಲ ಚೆಂಡಿನಲ್ಲಿ ಅಪೆಕ್ಸ್ ಈ ಬಾರಿ ಮಾರ್ಜರಿ ಹೊಡೆತ ಲಾಂಗ್ ಆಫ್ ನಡುವಣ. ಈ ಬಾರಿ ಫಸ್ಟ್ ಬಾಲ್ ಫಸ್ಟ್ ಸಿಕ್ಸರ್ ದಾಖಲಿಸಿದಂತ ಅಪೆಕ್ಸ್ ಈ ಬಾರಿ ಹಿಂದಿನ ಜೈ ಕರ್ನಾಟಕ ವಿರುದ್ಧ ಒಂದು ಪಂದ್ಯಾಟ ಕೂಡ ಮೊದಲ ಚೆಂಡಿಗೆ ಅಪೆಕ್ಸ್ ಸಿಕ್ಸರ್ ದಾಖಲಿಸಿದ್ರು. ಪ್ರಕೃತಿ ನಾಶನ ಬಹಳಷ್ಟು ಪ್ರಸ್ತುತ ಸ್ಥಿತಿಯಲ್ಲಿ ಅನುಭವಿ ಆಟಗಾರ. ಒಂದೆಡೆ ಅಪೆಕ್ಸ್, ಒಂದೆಡೆ ಅಕ್ಷಯ, ಮತ್ತೊಂದೆಡೆ ಮಹೇಶ. ಎರಡನೇ ಬಾರಿ ರಾಯ್ಲಸಂದ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಬಹಳಷ್ಟು ಹೊಡೆತ ಡಿಫೆನ್ ಲೆಗ್ ಭಾಗದಲ್ಲಿ ಒಂದೋಟ ಸೇರ್ಪಡೆ. ಆರಿಫ್ ಕ್ಷೇತ್ರ ರಕ್ಷಣೆ ಮೊದಲಾಗಿ 2 ಓಟಗಳ ಪೂರೈಕೆಯೂ ಕೂಡ 45 ಓಟವನ್ನು ದಾಖಲಿಸಬೇಕಾದ ಪ್ರಕೃತಿ ನಾಶ್ ಇವಾಗ 8 ಓಟವನ್ನು ದಾಖಲಿಸ್ತಾ ಇದೆ. ಪಾಂಚಜನ್ಯ ನಾಯಕರು ಈತನ ಮಧ್ಯೆ ಮೊದಲವರ ಮೂರನೇ ಚೆಂಡು ಮತ್ತೊಂದು ಬಳಸೋದು ಉತ್ತಮ ರೀತಿಯ ಹೊಡೆತ ಲಾಂಗ್ ಭಾಗದಲ್ಲಿ ಪಿಳ್ಳೆ ಕ್ಷೇತ್ರ ರಕ್ಷಕ 9ರ ಮೊತ್ತವನ್ನು ತಲುಪ್ತಾ ಇದೆ. ಪ್ರಕೃತಿ ನಾಶನ ತಂಡ ಹಿರಿಯ ಅನುಭವಿ ಆಟಗಾರರು ರಿಜಾನ್ ನಲ್ಲಿ ಆಡ್ತಾ ಇದ್ದಾರೆ. ಹಾಲಪ್ಪ ಈ ಟೂರ್ನಮೆಂಟಿನ ಆಟಗಾರರಿಗೆ ನೀಡಿರುವಂತಹ ಪ್ರತಿ ಒಂದು ಜರ್ಸಿಯನ್ನ ಸಂಪೂರ್ಣವಾಗಿ ಅತ್ಯುತ್ತಮವಾಗಿ ಸಮಯಕ್ಕೆ ಸರಿಯಾಗಿ ನಮಗೆ ರೆಡಿ ಮಾಡಿಕೊಟ್ರು. ಹಾಲಪ್ಪ ಈ ತನ್ಮದ ಫ್ಲೇಕ್ ಮಾಡುವ ಚೆಂಡು ರನ್ಔಟ್ ಅವಕಾಶ ಇತ್ತು. ಮೊದಲ ಜೀವದಾನವನ್ನು ಪಡ್ಕೊಂಡ ಅಕ್ಷಯ್ ಸಿಕೆ ರನ್ಔಟ್ ನಿಂದ ಬಚಾವಾದ್ರು. ತನ್ಮೂಲಕ ತಂಡದ ಮೊತ್ತ ಇವಾಗ 9 ಓಟಗಳು. ಲಾಸ್ಟು ಭರತ್ ಗಿಳಿಯಾರು ಪಾಂಚಜನ್ಯದ ನಾಯಕರು
ಈ ತನ್ಮದ ಮತ್ತೆ ಅಕ್ಷಯ್ ದಂಡಲ್ಲಿ ಬಹಳ ಸಮರ್ಥ ಹೊಡೆತ ಬಾರಿ ಪ್ರಸಿದ್ಧ ಸ್ಕ್ವೇರ್ ಲೆಗ್ ಸೀಮಾರ ಕ್ಯಾಂಚನಲ್ಲಿ ಬಹಳ ಪ್ರಯತ್ನವನ್ನು ಮಾಡಿದ್ರು ಕೂಡ ಚೆಂಡು ಸೀಮಾರ ಭಾಗದಲ್ಲಿ ತನ್ಮದ ಬೌಂಡ್ರಿ ಅಕ್ಷಯ್ ಸಿಕೆ ದಂಡಿನಲ್ಲಿ ಚುಮ್ಮಿದ ಮೊದಲ ಬೌಂಡರಿಯು ಕೂಡ ಮೊದಲ ಸಿಕ್ಸರ್ ಅಪೆಕ್ಸ್ ಕಲಿಸಿದ್ರು. ಮೊದಲ ಬೌಂಡ್ರಿ ಅಕ್ಷಯ್ ಸಿಕೆ ಮುಖೇನವಾಗಿ 13 ಓಟ ದಾಖಲಾಗ್ತಾ ಇದೆ. ಪ್ರಕೃತಿ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು. ರಾಯೇಲಿ ಬಾರಿಯ ಸಂದ ಚೆಂಡು ಕೋನ ಹಂತದಲ್ಲಿ ಲಾಂಗ್ ಆಫ್ ಲಾಂಗ್ ನಡುವಣ ಈ ಬಾರಿ ನಂಬಲ ಸಾಧ್ಯ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ ಕ್ಷೇತ್ರ ರಕ್ಷಕ. ಇವಾಗ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೆಯ್ಟ್ ಮಾಡ್ತಾ ಇದ್ದೇವೆ. ಪ್ರಶಾಂತ ಪಿಳ್ಳೆ ಅಂತ ಕಾಣುತ್ತೆ. ಅಂತಿಮ ಹಂತದಲ್ಲಿ ಬಹುಶಃ ಔಟ್ ಅನ್ನುವಂತ ಸೂಚನೆ. ಅಕ್ಷಯ್ ಸಿಕೆ ವಾಪಸ್ 13ಕ್ಕೆ 1 ಪ್ರಕೃತಿ ನ್ಯಾಶ್ ಬೆಂಗಳೂರು. ಅಪೆಕ್ಸ್ 13 ಲೆಕ್ಕ ಸ್ವಲ್ಪ ನಮ್ದು ಪಕ್ಕ ಅಲ್ವೇನ್ರಿ ಅಪೆಕ್ಸ್. ಅಂತಿಮ 24 ಎಸೆತ ಜಯಕ್ಕಾಗಿ 32 ಓಟದ ಅವಶ್ಯಕತೆ. ಕೇನ್ಯಾ ಸಂದೀಪ ಅಂಗಡ ಒಳಭಾಗದಲ್ಲಿ 5 ಓವರ್ಗಳ ಪಂದ್ಯ. ಭದ್ರಾವತಿಯ ಕನಕ ಮಂಟಪದ ಮೈದಾನದ 4 ಕಾರ್ನರ್ಗಳಲ್ಲಿ ಕೂಡ ಅಂಗಡ ಒಳಭಾಗದತ್ತ ಶಿವ ಪಂದ್ಯಾಟ ಮುಂದುವರಿಸಿ ಅನ್ನೋದ ಕೇಳ್ತಾ ಇದೆ. 24ಕ್ಕೆ 32 ಓಟದ ಅವಶ್ಯಕತೆ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಅಪೆಕ್ಸ್ಗೆ ಸಂದ ಚೆಂಡು ಸ್ವಲ್ಮಳೆ ಲೋ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಮಿಡ್ಗಡು ಭಾಗದಲ್ಲಿ 1 ಓಟ ಅಪೆಕ್ಸ್ಗೆ ಸೇರ್ಪಡೆ. ಪ್ರಕೃತಿ ನಾಶಿನ ಮೊತ್ತ 14ಕ್ಕೆ 1 ಫಾರ್ನ್ ಫಾರ್ 1. ಓಂ ಕ್ರಿಕೆಟ್ ಸೇನಾಶ್ಯ ನಡೀತಾ ಇದೆ. ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ 2 ವರ್ಷಗಳ ವಿರಾಮದ ನಂತರ ಮತ್ತೆ ಕೆಪಿ ಗಿರೀಶ್ ಅವರ ಮುಂದಾಳುತ್ವದಲ್ಲಿ ಸಾಗ್ತಾ ಇದೆ. ಈ ತನ್ಮದ 2ನೇ ಬಾರಿಗೆ ಸದ ಚೆಂಡು ಕವರ್ ಸುಮಾಗದಲ್ಲಿ ಕೀನ್ಯಾ ಮುಖ್ಯವಾಗಿ ಭರ್ಜರಿಯ ಹೊಡೆತ ಮತ್ತೆ 2 ಓಟಗಳ ಸೇರ್ಪಡೆ. ಪವನ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 16ರ ಮೊತ್ತ ದಾಖಲಾತಿಯನ್ನು ಕಡ್ಕೊಳ್ತಾ ಇದೆ. 16 ಫಾರ್ ಲಾಸ್ ಆಫ್ ಪಾಯಿಂಟ್. ಅಕ್ಷಯ್ ಸಿಕೆ ಅವರ ವೆರಿ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಳ್ಕೊಂಡ್ರು. ಪ್ರಕೃತಿನ ಶಿಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಶಿವು ಎಸೆದ ಚೆಂಡು ಓಟಗಳು ಬರ್ತಾ ಇಲ್ಲ. ಹಾಲಪ್ಪ ಬಹಳ ಸಮಯಗಳ ನಂತರ ಉಡುಪಿಯ ತಂಡವೊಂದರಲ್ಲಿ ಆಡ್ತಾ ಇದ್ದಾರೆ. ಹಿಂದೆ ಒಂದು ಕಾಲಘಟ್ಟದಲ್ಲಿ ಎಕೆ ಸ್ಪೋರ್ಟ್ಸ್ ಮತ್ತು ಬಿಬಿಸಿ ಅಗ್ರಹಾರ ಕರ್ನಾಟಕದ 2 ಪ್ರತಿಷ್ಠಿತ ತಂಡಗಳಲ್ಲಿ ಆಡಿದಂತಹ ಹಾಲಪ್ಪ ಬಹಳ ಸಮಯಗಳ ನಂತರ ಮತ್ತೆ ಉಡುಪಿ ತಂಡವನ್ನು ಕಂಡುಕೊಳ್ತಾ ಇದ್ದಾರೆ. ಯುವ ಆಟಗಾರರು ಒಂದೆಡೆ ಪವನ್, ತರುಣ್, ಡೆರು ಈ ರೀತಿ ಆಟಗಾರರು ಆಡ್ತಾ ಇದ್ದಾರೆ. ಮತ್ತೆ ಒಟ್ಟಿಗೆ ಅವಕಾಶಗಳು ಬರ್ತಾ ಇಲ್ಲ. ಶಿವು ಸುಂದರ ತೆಸಗಾರಿಕೆಯನ್ನು ತೋರ್ಪಡಿಸ್ತಾ ಇರುವಂತಹ ಆಟಗಾರ ಈಶಾನ್ಯನ ಪರವಾಗಿ ಮೊದಲ ಬಾರಿಗೆ ಆಡ್ತಾ ಇದ್ದಾರೆ. ಲಾಸ್ಟ್ 2 ಸ್ಕೋರ್ 16 ಫಾರ್ 1. ಈ ತನ್ಮಧ್ಯೆ ಯಾರ್ಕರ್ ಡೆಲಿವರಿ ಒಂದೊಡ ಸೇರ್ಪಡೆ ರನ್ ಅವಕಾಶ ಇತ್ತು. ಪ್ರಸಿದ್ಧ ಡೈರೆಕ್ಟ್ ಹಿಟ್ ಮಾಡ್ತಾ ಇಲ್ಲ.
ಮೊದಲ ಪಂದ್ಯಾಟ 5 ಜನ ಒಂದಿಟ selected to bowling first. Score is on 17 for 1. 17ಕ್ಕೆ 1. ಲಾಸ್ಟ್ ಒನ್. ಈ ತರ್ಮದ ಅಪೆಕ್ಸ್ ಆಟದಲ್ಲಿ ಮತ್ತೊಂದು ಭರ್ಜರಿ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ 2ನೇ ಓವರ್ ಕೊನೆ ಚೆಂಡಿಗೆ ಮತ್ತೆ ಸಿಕ್ಸರ್ ಬಾರಿ. ಅನುಭವಿ ಆಟಗಾರ ಅಪೆಕ್ಸ್ ಆಟದಲ್ಲಿ 2ನೇ ಸಿಕ್ಸರ್ ದಾಖಲಾಗ್ತಾ ಇದೆ. ಪ್ರಕೃತಿ ನಾಶನ ಮೊತ್ತ 23ಕ್ಕೆ 2 ಕ್ಷಮಿಸಿ 1. ಯಾವುದೇ ಕಾರಣಕ್ಕೂ ಲೀಗ್ ಪಂದ್ಯಾಟ ಮುಗಿದ ಬಳಿಕ ನೆಟ್ ರನ್ ರೇಟ್ ಅನ್ನು ಕೌಂಟ್ ಮಾಡಿ ಮಾತ್ರ 2 ಅಗ್ರ ತಂಡಗಳನ್ನು ಕ್ವಾಲಿಫೈರ್ ಅಂತ ಕಳಿಸಲಾಗುತ್ತೆ. ಪಾಯಿಂಟ್ಸ್ ಕೌಂಟೆಡ್ ಆಗಲ್ಲ. 23 ಇನ್ನು 22 ಓಟದ ಅವಶ್ಯಕತೆ 3 ಓವರ್ಗಳಲ್ಲಿ. ಇವಾಗಲೇ ಅಪೆಕ್ಸ್ ಅವರು ದಾಖಲಿಸಿರುವಂತಹ ಈ ಒಂದು ಸಿಕ್ಸರ್ ಓಮ್ ಕಪ್ 2025ರ 100ನೇ ಸಿಕ್ಸರ್ ಆಗ್ತಾ ಇದೆ. ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ ಅಪೆಕ್ಸ್ ಅವರಿಗೆ. ಆ 100ನೇ ಸಿಕ್ಸರ್ ದಾಖಲಿಸಿ ಭದ್ರಾವತಿಯಲ್ಲೊಂದು ದಾಖಲೆ ಬರೆದಂತ ಅಪೆಕ್ಸ್ ಫ್ರಮ್ ಪ್ರಕೃತಿ ನಾಶ್ ಕ್ರಿಕೆಟರ್ಸ್ ಬೆಂಗಳೂರು. KSRTC ಶಂಕರಪ್ಪನವರು ಬಂದಿದ್ದಾರೆ. ಅವ್ರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಿಳ್ಳೆ ಬಂದರು. ಟೈಮರ್ ಆಫ್ ಮಾಡಿದ್ದೇವೆ. ಇವಾಗ ಮೂಮೆಂಟ್ ಇಲ್ಲ. ಟೈಮರ್ ಸಂಪು ಆಫ್ ಇದೆ. ಕರೆಕ್ಟ್. ಮತ್ತೊಮ್ಮೆ ಭದ್ರಾವತಿಯ ಮಹಾಜನತೆಗೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಇಂಥದ್ದೊಂದು ಉರಿ ಬಿಸಿಲಿನ ವಾತಾವರಣದಲ್ಲೂ ಕೂಡ ಅತಿ ದೊಡ್ಡ ಮಟ್ಟದ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರುವಂತಹ ಭದ್ರಾವತಿಯ ಸಮಸ್ತ ಪ್ರೇಕ್ಷಕರಿಗೆ M9ನಲ್ಲಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲರಿಗೂ ಕೂಡ ಓಮ್ ಕ್ರೀಡಾಸಿನ ಪರವಾಗಿ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ. ಎಸ್ ಟೈಮರ್ ಆನ್. ಅಂಗನವಾಳ ಭಾಗದಲ್ಲಿ ಕೀನ್ಯಾ ಈ ಬಾರಿ ಚೆಂಡು ಅವಕಾಶ ಇತ್ತು. ಪದೇ ಕೀನ್ಯಾ ರನ್ಔಟ್ ಇಂದ ಬಚಾವ್ ಆಗ್ತಾ ಇದ್ದಾನೆ. ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಕೀನ್ಯನ ಅದೃಷ್ಟ ಸ್ವಲ್ಪ ಭದ್ರಾವತಿಯಲ್ಲೇ ಜಾಸ್ತಿ ಇದೆ ಅಂತ ಕಾಣುತ್ತೆ. ಇತ್ತೀಚೆಗೆ ಬಹುಶಃ ಈ ಮಾದರಿ ಡೈರೆಕ್ಟ್ ಹಿಟ್ ಮಾಡಬೇಕಾಗಿದ್ರೆ ನಮ್ಮ ಲೆಕ್ಕಾಚಾರ ಪ್ರಕಾರ ಶಾರ್ಪ್ ಶೂಟರ್ಗಳು ಬೇಕೇ ಬೇಕು. ಹಾಲಪ್ಪ ಪ್ರಯತ್ನವನ್ನು ಮಾಡಿದ್ರು, ಆದ್ರೆ ಒಂದೋಟ ಸೇರ್ಪಡೆ. ಪ್ರಕೃತಿ ನಾಶ್ ಮೊತ್ತ 24 ಓಟಗಳು. ಪಿಳ್ಳೆ ಈ ಬಾರಿ ಅಪೆಕ್ಸ್ ಸಂದ ಚೆಂಡು ರಿವರ್ಸ್ ಶಾಟ್ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಹಾಲಪ್ಪ ಆಡ್ತಾ ಇದ್ದಾರೆ. ಸಾರಥಿ ಸ್ಪೋರ್ಟ್ಸ್ 25 ವರ್ಷಗಳಿಂದ ನಿರಂತರವಾಗಿ ಆಡ್ತಾ ಇರುವಂತಹ ಹಾಲಪ್ಪ ಬಹುಶಃ ರಿಟೈರ್ಮೆಂಟ್ ಕೊಡುವಂತ ಸೂಚನೆ ಇಲ್ಲ ಸದ್ಯಕ್ಕೆ. ಯಾಕಂದ್ರೆ ರಿಟೈರ್ಮೆಂಟ್ ಇವಾಗ ಒಂಥರ ಹಾಸ್ಯಾಸ್ಪದವಾಗಿದೆ. ಕಿನ್ಯಾಸಂಬೌಟಿನ ಸೂಚನೆ ಬಾರಿ ಸಂಪತ್ ಪೈಲಕೆರೆ ಸಂಪನ್ನ ಮಾಡಿದ್ರು. 3ನೇ ಹೋದರೆ 2ನೇ ವಿಕೆಟ್ ಕಳ್ಕೊಂಡ್ರು ಪ್ರಕೃತಿ ನಾಶ್ ಬೆಂಗಳೂರು. ಸ್ಕೋರರ್ ಚಿಕ್ಕಪ್ಪ. ಹೌದು, ಅಂಗಡ ಒಳಭಾಗದತ್ತ ಕುಟ್ಟಿ ಸೇರ್ಪಡ. 15 ಎಸೆತ 20 ಓಟದ ಅವಶ್ಯಕತೆ. ಉಡುಪಿಯ ಒಂದು ತಂಡ ಆಡ್ತಾ ಇದೆ ಇಜಾನ್ ಸ್ಪೋರ್ಟ್ಸ್ ಕ್ಲಬ್. ಆದ್ರೆ ಪ್ರಕೃತಿ ನಾಶ್ ಕ್ರಿಕೆಟರ್ಸ್ ಬೆಂಗಳೂರಿನ ಮತ್ತೊಂದು ಪ್ರತಿಷ್ಠಿತ ತಂಡವೂ ಕೂಡ.
ಈ ಧರ್ಮದ ಅಂಗಳ ಭಾಗದಲ್ಲಿ ಕುಟ್ಟಿಯ ಹೊಡೆತ ಮಿಡ್ ವಿಕೆಟ್ ಸಿಮರ್ ಕ್ಯಾಂಚಿನಲ್ಲಿ ಫ್ಲಾಟ್ ಶಾಟ್ ಮುಖೇನವಾಗಿ ಮತ್ತೊಂದು ಹೋದರಿ ಆಗತ್ತ ಈ ಧರ್ಮದ ಕುಟ್ಟಿ ಔಟ್. ₹2,000 ಕೊಡುಗೆ ಇರ್ತದೆ. ಈ ಬಾರಿ ಮಹೇಶ್ ಅವರ ಒಂದು ಕ್ಯಾಚ್ ಸುಲಭವಾಗಿ ರಿಟರ್ನ್ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಮತ್ತೆ ಅದೃಷ್ಟ ಕೈ ಕೊಡ್ತಾ ಇದೆ, ಹ್ಯಾಟ್ರಿಕ್ ಅವಕಾಶ ಕೈ ಜಾರ್ತಾ ಇದೆ. ಈ ರೀತಿಯಾಗಿ ಕೊನೆಯ 14 ಚೆಂಡುಗಳಲ್ಲಿ ಇವಾಗ 20 ಓಟದ ಅವಶ್ಯಕತೆ ಇದೆ ಪ್ರಕೃತಿ ನಾಶಿನ ಜಯಕ್ಕಾಗಿ. ಕ್ಷಮಿಸಿ, 13 ಎಸ್ಗಳು ಬಾಕಿ ಇದೆ. ಭದ್ರಾವತಿಯ ನಗರಸಭೆ ಇಂಜಿನಿಯರ್ ಆಗಿರುವಂತಹ ಸಂತೋಷ್ ಪಾಟೀಲ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ನಗರಸಭಾ ಸಿಬ್ಬಂದಿ ಆಗಿರುವಂತಹ ಮೊಹಮ್ಮದ್ ಗೌಸ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಾಗದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್ ಅನ್ನು ಲಾಂಗ್ ಆಫ್ ಫೇಲ್ ಭಾಗದಲ್ಲಿ ಮಹೇಶ ದಾಖಲಿಸಿದ್ರು. ಆ ರೋಟಗಳ ಸೇರ್ಪಡೆಯೂ ಕೂಡ 31 ಓಟಗಳು ದಾಖಲಾಗ್ತಾ ಇದೆ. 14 ಓಟದ ಅವಶ್ಯಕತೆ. ಬೆಳಗಿನ ಅವಧಿಯಲ್ಲಿ ಕನಕ ಮಂಟಪ ಶಿಕ್ಷಣ ಸಂಸ್ಥೆಯ ಬಹಳಷ್ಟು 900ಕ್ಕಿಂತ ಮಿಕ್ಕಿದ ವಿದ್ಯಾರ್ಥಿಗಳು ಬಹಳಷ್ಟು ಶಿಸ್ತುಬದ್ಧವಾಗಿ ಈ ಒಂದು ಪಂದ್ಯಕೂಟವನ್ನು ನೋಡಿದ್ರು. ಮಧ್ಯಾಹ್ನದ ತರುವಾಯ ತನ್ಮೂಲಕ ಮತ್ತೆ ಪಂದ್ಯಾಟದ ಮುಂದರಿಕೆ ಅಂಗಡ ಒಳಭಾಗದಲ್ಲಿ 12ಕ್ಕೆ 14 ಓಟದ ಅವಶ್ಯಕತೆ. 3ನೇ ಓವರ್ ಕೊನೆ ಒಂದು ಚೆಂಡಿನಲ್ಲಿ ಬ್ಯಾಕ್ ಫುಟ್ ಅಲ್ಲಿ ಒಂದು ಭರ್ಜರಿ ಸಿಕ್ಸರ್ ಅನ್ನ ದಾಖಲಿಸಿದಂತ ಮಹೇಶ. ಇನ್ನು 2 ಮ್ಯಾಚ್ಗಳು ಬಾಕಿ ಇದೆ. ಕೊನೆಯ 5 ನಿಮಿಷಗಳ ಕಾಲಾವಕಾಶ ಇದೆ. 2 ಓವರ್ಗಳನ್ನು ಮುಗಿಸಬೇಕಾಗಿದೆ. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ರಾಹಿಲ್ ಬಂದ್ರು ಸ್ಕಾರಿಕ ಭಾಗದಲ್ಲಿ 12ಕ್ಕೆ 14. ಈ ಕ್ರೀಡಾಋತುವಿನ 2 ಫೈನಲ್ಗಳನ್ನು ಆಡಿದಂತಹ 2 ತಂಡಗಳು ಕೂಡ ತನ್ಮದ ಅಂಗಳ ಒಳಭಾಗದಲ್ಲಿ 4ನೇ ಓವರ್ ಮೊದಲ ಚೆಂಡಿನಲ್ಲಿ ಭರ್ಜರಿ ಸಿಕ್ಸರ್ ಅನ್ನು ಅಪೆಕ್ಸ್ ದಾಖಲಿಸಿದ್ರು. ಮಿಡ್ ವಿಕೆಟ್ ಸೀಮಾರೇಖೆಯ ಭಾಗದಲ್ಲಿ 3ನೇ ಸಿಕ್ಸರ್ ಅನ್ನು ಈ ಬಾರಿ ಅಪೆಕ್ಸ್ ದಾಖಲಿಸಿದ್ರು. ಇನ್ನು ಕೇವಲ 8 ಓಟದ ಅವಶ್ಯಕತೆ. ಈ ತನ್ಮಧ್ಯೆ ಬೌಂಡ್ರಿ ಅಂಗಡ ಒಳಭಾಗದಲ್ಲಿ ಸುಲಭವಾಗಿ ಪಂದ್ಯಾಟ ಜಯವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ.
ಪ್ರಕೃತಿ ನಾಶ್. ಈತನ ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಇನ್ನು ಕೇವಲ 4 ಓಟದ ಅವಶ್ಯಕತೆ. ಒಂದೆಡೆ ಭರ್ಜರಿ ಆಟವನ್ನು ಮುಂದುವರಿಸಿರುವಂತಹ ಅಪೆಕ್ಸ್ ಆದ್ರೆ ಸತತ 2ನೇ ಜಯದತ್ತ ಮುನ್ನುಗ್ತಾ ಇರುವಂತಹ ಪ್ರಕೃತಿ ನಾಶ್ ಬ್ಯಾಂಗ್ಳೂರ್. ಪಂಚಜನ್ಯ ಬೌಲಿಂಗ್ ರೆಡಿ ಇರ್ಬೇಕನ್ನೋದ ಕೇಳ್ತಾ ಇದ್ದೇವೆ. ಪಂಚಜನ್ಯ ಕೋಟ. ಈತನ ಮಧ್ಯೆ ಮತ್ತೊಂದು ಬಹಳ ಸಮೃದ್ಧ ಹೊಡೆತ. ಲಾಂಗಾನ ಭಾಗದಲ್ಲಿ ಒಂದೆಡೆ ಚೊರೆ ಸೇರ್ಪಡೆ. 42ರ ಮೊತ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 16 ತಂಡಗಳ ನಡುವಣ ಓಂ ಕಪ್ ನಡೀತಾ ಇದೆ ಭದ್ರಾವತಿ ಮೈದಾನದಲ್ಲಿ. ಹಗಲಿನ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ. ಈತನ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು. ಗಲ್ಲಿಯ ಭಾಗದಲ್ಲಿ ಬಹಳ ಸಮೃದ್ಧ ಹೊಡೆತ. ಒಂದೆಡೆ ಚೊರೆ ಸೇರ್ಪಡೆ ಬಾರಿ 2ನೇ ಓಟದ ಪೂರೈಕೆ. ಈತನ ಮಧ್ಯೆ ಮ್ಯಾಚ್ ಟೈ. ಪಂದ್ಯ ಸರಿಸಮವಾಗ್ತಾ ಇದೆ. ಪ್ರಕೃತಿ ನಾಶನ ಜಯಕ್ಕಾಗಿ ಕೇವಲ 1 ಓಟದ ಅವಶ್ಯಕತೆ. ಪಂಚಜನ್ಯ ಬೇಗ ಮೈದಾನದ ಸಮೀಪ ಇರಬೇಕು. ಪಂಚಜನ್ಯ ಕೋಟ 3 ಮ್ಯಾಚ್ಗಳು ಬಾಕಿ ಇದೆ. ಈತನ ಮಧ್ಯೆ ಕ್ರಾಸ್ ಲೈನ್ ಶಾಟ್ ತನ್ಮೂಲಕವಾಗಿ ಸುಲಭದ ಕ್ಯಾಚ್ ಪ್ರಸಿದ್ಧನ ಕೈ ಸೇರ್ತಾ ಇದೆ. ತನ್ಮೂಲಕ ಮತ್ತೊಂದು ಹೋದರಿ ಆಘಾತ. ಮಹೇಶ್ ವಾಪಸ್. ಹಲೋ, ಬದಿಗ್ ಸರಿ ಕಮೆಂಟೇಟರ್ ಬಾಕ್ಸ್ ಮುಂಭಾಗ ಇರೋರು. ಪೊರ್ಕೆ ಮೋಹನ್ ಏನು? ಹೌದಾ? ಕೈಯಲ್ಲಿ ಪೊರ್ಕೆ ಇದೆ. ನಮ್ಮ ಚಿತ್ತ ಸ್ವಚ್ಛ ಭದ್ರಾವತಿ ಅತ್ತ. ಹಾ, ಆಲ್ರೆಡಿ ಕ್ಲಿಯರ್ ಆಗಿದೆ ಅಲ್ಲ ಲೆಕ್ಕಾಚಾರ? ಹೌದು, ಡ್ಯೂಟಿ ಮಾತ್ರ ಬಾಕಿ ಅಷ್ಟೇ. ಈತನ ಮಧ್ಯೆ ಉತ್ತಮದ ಹೊಡೆತ. ತನ್ಮೂಲಕವಾಗಿ ಪ್ರಕೃತಿ ನಾಶ್ ತಂಡ ಲೀಗ್ ಹಂತದ 2ನೇ ಪಂದ್ಯಾಟ ಜಯವನ್ನು ದಾಖಲಿಸಿದ್ರು. ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಅಪೆಕ್ಸ್ ಫ್ರಮ್ ಪ್ರಕೃತಿ ನಾಶ್ ಬ್ಯಾಂಗ್ಳೂರ್. ಮತ್ತೊಂದು ಬಾರಿ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ. ಈ ಪಂದ್ಯದಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದಂತ ಅಪೆಕ್ಸ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ಗೆ ಬರ್ಬೇಕನ್ನೋದ ಕೇಳ್ತಾ ಇದ್ದೇವೆ. ಇತ್ತ ವೀಕ್ಷಕರಲ್ಲಿ ಮತ್ತೆ ಬದಲಾವಣೆ. ಪ್ರಶಾಂತ್ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ.